ಅಮೆರಿಕದ ವಿರುದ್ಧ ಪ್ರತಿದಾಳಿ ಆರಂಭಿಸಿದೆ ಇರಾನ್. ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನ ಮಾಡ್ತಾ ಇದೆ. ಕತಾರ್ನಲ್ಲಿ ಇರುವ ವಾಯುನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಇರಾನ್. ಕತಾರ್ನ ದೋಹದಲ್ಲಿರುವಂತಹ ಅಮೆರಿಕದ ವಾಯುನೆಲೆ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ನ ಸುತ್ತಲಿನ ಹಲವಾರು ದ್ವೀಪಗಳು ಸೇರಿದಂತೆ ಸಾಕಷ್ಟು ಭಾಗವನ್ನ ಈಗಾಗಲೇ ಅಮೆರಿಕ ಸೇನೆ ಆವರಿಸಿಕೊಂಡಿರುವಂತದ್ದು. ಅಲ್ಲಿನಿಂದ ಇರಾನ್ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ಈ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ವಾಯುನೆಲೆಗಳು ಇರುವಂತಹ ಜಾಗಗಳೇನಿದ್ದಾವೆ ಅವುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕೂಡ ಈಗ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕ ದಾಳಿಗೆ ತಕ್ಕ ಪ್ರತೀಕಾರ ಪಡೆದ ಇರಾನ್. ಕತಾರ್ನಲ್ಲಿರುವ ಅಮೆರಿಕ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಯುಎಸ್ ವಿರುದ್ಧ ಪ್ರತೀಕಾರವಾಗಿ ಇರಾನ್ ಕ್ಷಿಪಣಿಗಳ ದಾಳಿ ನಡೆಸಿದೆ. ಕತಾರ್ನಲ್ಲಿರುವಂತಹ ಅಮೆರಿಕ ನೆಲೆಗಳ ಮೇಲೆ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕತಾರ್ನ ನೆಲೆಗಳ ಮೇಲೆ 6 ಕ್ಷಿಪಣಿ ಹಾರಿಸಿದೆ ಇರಾನ್. ದಾಳಿಯಿಂದ ಸಾವು ನೋವಿನ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಇರಾನಿನ ಪರಮಾಣು ನೆಲೆಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದಂತ ಹಿನ್ನೆಲೆಯಲ್ಲಿ ಇರಾನ್ ಕೂಡ ಪ್ರತಿ ದಾಳಿಯನ್ನು ನಡೆಸಿದೆ. ಅಮೆರಿಕಾಗೆ ಸಡ್ಡು ಹೊಡೆದು ನಿಂತಿದೆ ಇರಾನ್. ಮೊನ್ನೆ ಪರಮಾಣು ನೆಲೆಗಳ ಮೇಲೆ ಯುಎಸ್ ಏರ್ ಸ್ಟ್ರೈಕ್ ನಡೆಸಿತ್ತು. ಇವತ್ತು ಕತಾರ್ನಲ್ಲಿರುವಂತಹ ಯುಎಸ್ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಪ್ರತೀಕಾರವನ್ನ ತೀರಿಸಿಕೊಳ್ಳೋದಾಗಿ ಪ್ರತಿಜ್ಞೆ ಮಾಡಿದ್ದಂತಹ ಇರಾನ್ ಅದಕ್ಕೆ ಪ್ರತಿಯಾಗಿ ಈಗ ದಾಳಿಯನ್ನು ನಡೆಸಲಾಗ್ತಾ ಇದೆ. ಕ್ಷಿಪಣಿ ಉಡಾವಣೆಗಳು ಇರಾನಿನ ಮೊದಲ ನೇರ ಪ್ರತಿಕ್ರಿಯೆ ಇದು. ಕ್ಷಿಪಣಿಗಳ ಉಡಾವಣೆ ಆಗ್ತಾ ಇದೆ. ಅಮೆರಿಕ ನೆಲೆ ಇರುವಂತಹ ಅಮೆರಿಕ ಸೇನೆ ಇರುವಂತಹ ನೆಲೆಗಳೇನಿದ್ದಾವೆ ಎಲ್ಲ ಕಡೆ ಇರಾನ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಕತಾರ್ನ ವಾಯುನೆಲೆಯಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇರಾನ್ನಿಂದ ಅಟ್ಯಾಕ್ ಆಗ್ತಾ ಇದೆ ಅನ್ನೊಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಕತಾರ್ನಲ್ಲಿ ಅಮೆರಿಕ ವಾಯುಸೇನೆ ಈಗಾಗಲೇ ಅಲ್ಲಿ ಜಮಾವಣೆ ಆಗಿರುವಂಥದ್ದು. ಎಲ್ಲಿಂದ ಅಟ್ಯಾಕ್ ಕೂಡ ಮಾಡಲಾಗಿತ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಈಗ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ಗೆ ಬೆಂಬಲಿಸಿದಂತಹ ಅಮೆರಿಕಕ್ಕೆ ಇರಾನ್ ತಿರುಗೇಟನ್ನ ಕೊಡ್ತಾ ಇದೆ. ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡ್ತಾ ಇದೆ. ಕತಾರ್ನ ಅಲ್ ಉದೈದ್ ವಾಯುನೆಲೆ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಆಪರೇಷನ್ ಗ್ಲಾಡ್ ಟೈಡಿಂಗ್ಸ್ ಆಫ್ ವಿಕ್ಟರಿ ಹೆಸರಿನಲ್ಲಿ ದಾಳಿ ಮಾಡಿರುವಂತಹ ಇರಾನ್ ಆಗಸದಲ್ಲಿ ಕ್ಷಿಪಣಿಗಳ ಹಾರಾಟ ಕೇಳಿ ಬರ್ತಾ ಇದೆ. ಇದರಿಂದಾಗಿ ದೋಹಾ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಅಮೆರಿಕ ಸೇನೆ ಏನೋ ಇಲ್ಲಿಗೆ ಬಂದು ಅಲ್ಲಿಂದ ದಾಳಿಯನ್ನ ಮಾಡ್ತಾ ಇದೆ. ಆದ್ರೆ ಅಲ್ಲಿರುವಂತಹ ಜನ ಈಗ ಬೆಚ್ಚಿ ಬೀಳ್ತಾ ಇದ್ದಾರೆ. ಯಾಕಂತಂದ್ರೆ ಯಾರ್ದೋ ಯುದ್ಧ ಇನ್ಯಾರೋ ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಬಲಿಪಶುಗಳಾಗ್ತಾ ಇರುವಂತದ್ದು ಕತಾರ್ನ ಜನ, ದೋಹಾ ಜನ. ಅದರಿಂದಾಗಿ ಆ ಒಂದು ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಈ ಕಡೆಯಿಂದ ಯಾವಾಗ ದಾಳಿ ಆಗುತ್ತೋ, ಆ ಕಡೆಯಿಂದ ಯಾವಾಗ ದಾಳಿ ಆಗುತ್ತೋ ಅನ್ನೋ ಒಂದು ಆತಂಕದಲ್ಲಿ ಅಲ್ಲಿನ ಜನ ಇರುವಂತದ್ದು. ಆಪರೇಷನ್ ಗ್ಲಾಡ್ ಟೈಡಿಂಗ್ಸ್ ಆಫ್ ವಿಕ್ಟರಿ ಹೆಸರಿನಲ್ಲಿ ಇರಾನ್ ದಾಳಿ ಮಾಡ್ತಾ ಇದೆ. ಆಗಸದಲ್ಲಿ ಕ್ಷಿಪಣಿಗಳ ಹಾರಾಟ ಅಲ್ಲಿ ಗಮನಿಸಬಹುದಾಗುತ್ತೆ. ಇದೆಲ್ಲವೂ ಕೂಡ ಅಮೆರಿಕ ಸೇನೆ ಇರುವಂತಹ ಪ್ರದೇಶ ಕತಾರ್ನ ವಾಯುನೆಲೆ ಏನಿದೆ ಅಲ್ಲಿನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಇರಾನ್ನಿಂದ ಬರ್ತಾ ಇರುವಂತಹ ಬಾಂಬ್ಗಳು, ಮಿಸೈಲ್ಗಳು ಅಲ್ಲಿಗೆ ಹಾರಿ ಬರ್ತಾ ಇರುವಂಥದ್ದು. ಇದನ್ನು ಗಮನಿಸ್ತಾ ಇರುವಂತಹ ಅಲ್ಲಿನ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಒಂದಷ್ಟು ಮಿಸೈಲ್ಗಳನ್ನು ಅಲ್ಲೇ ಹೊಡೆದು ಉರುಳಿಸಲಾಗ್ತಾ ಇದೆ. ಬಟ್ ಅಕಸ್ಮಾತ್ ಏನಾದರೂ ರಡಾರ್ಗಳ ಕಣ್ತಪ್ಪಿಸಿ ಬಾಂಬ್ಗಳ ದಾಳಿ ಆಯಿತು ಅಂತಂದ್ರೆ, ಕತಾರ್ನ ಮೇಲೆ ಬಾಂಬ್ಗಳು ಬಿತ್ತು ಅಂತಂದ್ರೆ ಅಲ್ಲಿರುವಂತಹ ಜನರು ಸಾವನ್ನಪ್ಪುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ಇರಾನ್ ಸದ್ಯಕ್ಕೆ ಅಮೆರಿಕ ವಾಯುನೆಲೆ ಇರುವಂತಹ ವಾಯು ಸೇನೆ ಇರುವಂತಹ ಪ್ರದೇಶಗಳೇನಿದ್ದಾವೆ ಆ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಬಟ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಆಗ್ತಾ ಇರುವಂತಹ ದಾಳಿಯನ್ನ ತಡೆಯುವಂತಹ ಪ್ರಯತ್ನ ಕೂಡ ಅಮೆರಿಕ ಸೇನೆಯಿಂದ ಆಗಿರುವಂಥದ್ದು.
ಇನ್ನು ವಿಮಾನಗಳನ್ನ ಡೈವರ್ಟ್ ಮಾಡಲಾಗ್ತಾ ಇದೆ. ಕತಾರ್ಗೆ ತೆರಳ್ತಾ ಇದ್ದ ವಿಮಾನ ಮಸ್ಕಟ್ಗೆ ಡೈವರ್ಟ್ ಆಗಿದೆ. ಒಮನ್ ರಾಜಧಾನಿ ಮಸ್ಕಟ್ನತ್ತ ವಿಮಾನ ತಿರುಗಿರುವಂತದ್ದು. ವಿಮಾನಗಳನ್ನ ಡೈವರ್ಟ್ ಮಾಡಲಾಗ್ತಾ ಇದೆ. ಮಂಗಳೂರಿನಿಂದ ತೆರಳ್ತಾ ಇದ್ದಂತ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕತಾರ್ಗೆ ಹೋಗಬೇಕಾಗಿತ್ತು ಈ ವಿಮಾನ, ಆದರೆ ಆ ವಿಮಾನವನ್ನ ಡೈವರ್ಟ್ ಮಾಡಲಾಗಿದೆ. ಮಂಗಳೂರಿನಿಂದ ಕತಾರ್ಗೆ ತೆರಳ್ತಾ ಇದ್ದಂಥ ವಿಮಾನ ಮಸ್ಕಟ್ಗೆ ಡೈವರ್ಟ್ ಮಾಡಲಾಗಿದೆ. ಒಮನ್ ರಾಜಧಾನಿ ಮಸ್ಕಟ್ನಿಗೆ ಆ ವಿಮಾನವನ್ನು ಡೈವರ್ಟ್ ಮಾಡಿ ಅಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಮಂಗಳೂರಿನಿಂದ ತೆರಳ್ತಾ ಇದ್ದಂಥ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದು. ಇಲ್ಲಿ ದಾಳಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಮಾನಗಳನ್ನು ಡೈವರ್ಟ್ ಮಾಡಲಾಗ್ತಾ ಇದೆ. ಇನ್ನು ಅಮೆರಿಕ ನೆಲೆಗಳ ವಿರುದ್ಧ ಇರಾನ್ ಪ್ರತಿ ದಾಳಿ ಮಾಡ್ತಾ ಇದೆ. ದಾಳಿಗೆ ಆಪರೇಷನ್ ಬಶರತ್ ಅಲ್ ಫತ್ ಅಂತ ಅಂದ್ರೆ ಆ ಒಂದು ಹೆಸರನ್ನ ಇಡಲಾಗಿದೆ. ವಿಜಯದ ಸುದ್ದಿ ಅನ್ನೋ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನ ಶುರು ಮಾಡಿರುವಂತದ್ದು. ಇರಾನ್ನ ಸರ್ಕಾರಿ ಟಿವಿಯಿಂದ ಈ ಬಗ್ಗೆ ಘೋಷಣೆ ಮಾಡಲಾಗಿದೆ. ಅಮೆರಿಕದ ನೆಲೆಗಳ ವಿರುದ್ಧ ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಈ ದಾಳಿಗೆ ಆಪರೇಷನ್ ಬಶರತ್ ಅಲ್ ಫತ್ ಅಂತ ಹೆಸರಿಡಲಾಗಿದೆ. ಹಂಗಂತಂದ್ರೆ ವಿಜಯದ ಸುದ್ದಿ ಅನ್ನೋ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನ ಈಗಾಗಲೇ ಇರಾನ್ ಶುರು ಮಾಡಿರುವಂತದ್ದು. ಈಗಾಗಲೇ ಸಾಕಷ್ಟು ದಾಳಿಯನ್ನ ನಡೆಸಲಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಮೆರಿಕ ಸೇನೆಗೆ ಅಥವಾ ಆ ಒಂದು ಪ್ರದೇಶಕ್ಕೆ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಇರಾನ್ ಕೂಡ ಭಾರಿ ಪ್ರಮಾಣದಲ್ಲೇ ಅಮೆರಿಕ ಸೇನೆ ಇರುವಂತಹ ಜಾಗವನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಬಟ್ ಗಮನಿಸ್ತಾ ಇದ್ದೀವಿ, ಇರಾನ್ನಿಂದ ಶೆಲ್ಗಳ ದಾಳಿ ಯಾವ ರೀತಿಯಾಗಿ ಆಗ್ತಾ ಇದೆ ಅದನ್ನ ಅಲ್ಲೇ ಹೊಡೆದುರುಳಿಸುವಂತಹ ಒಂದಷ್ಟು ಪ್ರಯತ್ನಗಳು ಕೂಡ ಅಮೆರಿಕ ಸೇನೆಯಿಂದ ಆಗಿರುವಂಥದ್ದು. ಇಲ್ಲಿ ಮತ್ತೊಂದು ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಏರ್ ಟ್ರಾಫಿಕ್ ಆಗಿರುವಂಥದ್ದು. ಯಾಕಂದ್ರೆ ಇರಾನ್ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಗೆ ಹೋಗಬೇಕಾಗಿದ್ದಂತಹ ವಿಮಾನಗಳೇನಿದ್ದಾವೆ ಅವುಗಳನ್ನು ಡೈವರ್ಟ್ ಮಾಡಲಾಗ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಏರ್ ಟ್ರಾಫಿಕ್ ಆಗ್ತಾ ಇದೆ. ಯಾಕಂದ್ರೆ ಇದ್ದಕ್ಕಿದ್ದ ಹಾಗೇನೆ ಈಗಾಗಲೇ ಮಂಗಳೂರಿನಿಂದ ಹೊರಟಿದ್ದಂಥ ವಿಮಾನ ಗಮನಿಸಿದ್ವಿ, ಅದು ಕತಾರ್ಗೆ ಹೋಗಬೇಕಾಗಿತ್ತು. ಆದರೆ ಆ ಒಂದು ವಿಮಾನವನ್ನು ಕೂಡ ಡೈವರ್ಟ್ ಮಾಡಲಾಗಿರುವಂಥದ್ದು. ಅದರಿಂದಾಗಿ ಸಾಕಷ್ಟು ಏರ್ ಟ್ರಾಫಿಕ್ ಕೂಡ ಆಗಿದೆ. ಕುವೈತ್ ಮೇಲೆ ಇರಾನ್ನಿಂದ ಕ್ಷಿಪಣಿ ದಾಳಿ ಆಗಿದೆ. ಆಗಸದಲ್ಲಿ ಚಿಮ್ಮಿ ಬರ್ತಾ ಇರುವಂತಹ ಇರಾನ್ ಕ್ಷಿಪಣಿಗಳು. ಇರಾನ್ನ ಕ್ಷಿಪಣಿಗಳನ್ನ ತಡೆ ಹಿಡಿದ ಅಮೆರಿಕ. ರಡಾರ್ಗಳನ್ನ ಕೂಡ ಅಲ್ಲಿ ನೇಮಿಸಲಾಗಿದೆ. 4 ದೇಶದಲ್ಲಿರುವ ಅಮೆರಿಕದ ವಾಯುನೆಲೆಗಳು ಕತಾರ್, ಬಹ್ರೇನ್, ಕುವೈತ್, ಇರಾಕ್ನ ವಾಯುನೆಲೆಯಲ್ಲಿ ಅಮೆರಿಕ ಸೇನೆ ಅಲ್ಲಿ ನೆಲೆಸಿದೆ. ಅವುಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ, ಕ್ಷಿಪಣಿಗಳ ದಾಳಿ ಮಾಡ್ತಾ ಇದೆ. ಬಟ್ ಇಲ್ಲಿ ಗಮನಿಸ್ತಾ ಇದ್ದೀವಿ, ಕ್ಷಿಪಣಿಗಳ ದಾಳಿ ಆದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ರಡಾರ್ಗಳು ಅವುಗಳನ್ನ ತಡೆ ಹಿಡಿತಾ ಇರುವಂಥದ್ದು. ಆ ದಾಳಿಯನ್ನ ತಡೆ ಹಿಡಿಯುವಂತಹ ಪ್ರಯತ್ನಗಳು ಆಗಸದಲ್ಲೇ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗತ್ತೆ. ಬಟ್ ಈಗ ಅಮೆರಿಕ ಸೇನೆ ಏನು ಸುಮಾರು 4 ದೇಶಗಳಲ್ಲಿ ಅಮೆರಿಕ ಸೇನೆ ಅಲ್ಲೇನಿದೆ ಅಲ್ಲಿನ ಜನ ಈಗ ಬೆಚ್ಚಿ ಬೀಳ್ತಾ ಇದ್ದಾರೆ. ಯಾಕಂದ್ರೆ ಯಾರೋ ಯುದ್ಧ ಮಾಡ್ತಾ ಇರುವಂಥದ್ದು, ಇನ್ಯಾರೋ ಇಲ್ಲಿ ಬಂದಿದ್ದಾರೆ, ಇನ್ಯಾರೋ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅದರಿಂದಾಗಿ ನಮ್ಮ ದೇಶದ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಅದರಿಂದಾಗಿ ಅಲ್ಲಿನ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ರೆಕಾರ್ಡ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗುತ್ತೆ. ಇರಾನ್ನಿಂದ ಆಗ್ತಾ ಇರುವಂಥ ದಾಳಿ, ಶೆಲ್ಗಳ ದಾಳಿ ಆಗ್ತಾ